ಬಹಳ ಜನ ಶನಿ ಅಂತಂದರೆ ಹೆದರ್ಕೋತಾರೆ. ಅವನು ಹೆದರಬೇಕಾದಂಥ ವಸ್ತು ಅಲ್ಲ, ಅವನು ಭಯಾನಕ ಅಲ್ಲ. ಅದು ಎಲ್ಲ ಗ್ರಹಗಳು ಕೂಡ ವಿಪರೀತ ಸ್ಥಿತಿಯಲ್ಲಿದ್ದಾಗ ನಮಗೆ ತೊಂದರೆ ಕೊಡ್ಬೋದು. ತೊಂದರೆ ಕೊಡುವುದಿಲ್ಲ, ಗ್ರಹಗಳು ತೊಂದರೆ ಕೊಡುವುದಿಲ್ಲ. ಶನಿ ತೊಂದರೆ ಕೊಡುವುದಿಲ್ಲ, ರಾಹುಕೇತುಗಳು ತೊಂದರೆ ಕೊಡುವುದಿಲ್ಲ, ಕುಜ ತೊಂದರೆ ಕೊಡುವುದಿಲ್ಲ. ಯಾವ ಗ್ರಹಗಳು ನಮಗೆ ತೊಂದರೆ ಕೊಡುವುದಿಲ್ಲ. ಗ್ರಹಗಳ ಕಾಟ ಅನ್ನತಕ್ಕಂಥ ಶಬ್ದವೇ ಅಸಂಗತ. ಮತ್ತೆ ನಾವು ಮಾಡಿದ್ದನ್ನೇ ನಾವು ಅನುಭವಿಸೋದು. ನಮಗೆ ನಮ್ಮದೇ ಕಾಟ, ಇನ್ನೊಬ್ಬರ ಕಾಟ ನಮಗೆ ಬರೋದೇ ಇಲ್ಲ. ನಮಗೆ ನಮ್ಮ ಕಾಟ ನಾವು ಹಿಂದೆ ಮಾಡಿದ್ದನ್ನು ಈ ಭಾಗ ಪಡಿತೇವೆ. ಗ್ರಹಗಳು ಏನು ಮಾಡ್ತವೆ ಹಾಗಾದರೆ ಅಂದರೆ ದೇ ಇಂಡಿಕೇಟ್ ಅಷ್ಟೇ. ನಿನಗೆ ಕಾಟ ಬರುವ ಕಾಲ ಸನ್ನಿಹಿತವಾಗಿದೆ ಅಂತ ಸೂಚನೆ ಕೊಡ್ತಾರೆ. ಅದರಿಂದ ಅವರು ಹೆಲ್ಪ್ ಮಾಡುವವರು ಹೊರತು ಕಾಟ ಕೊಡುವವರಲ್ಲ. ನಾವು ಮಾಡಿದ್ದು ಅನುಭವಿಸಬೇಕಾದಂತಹ ಕಾಲ ಸನ್ನಿಹಿತವಾಗಿದೆ, ಪಕ್ವವಾಗಿದೆ ಅನ್ನುವುದನ್ನು ಸೂಚನೆ ಮಾಡ್ತಾರೆ ಆ ಗ್ರಹಗಳು. ಅವು ಬರೇ ಸೂಚಕಗಳು ಹೊರತು ನಮಗೆ ಕಾಟ ಕೊಡುವವರಲ್ಲ. ಅವರಿಂದ ಸೂಚನೆ ಬಂತಲ್ಲ, ಆ ಕೃತಜ್ಞತೆಗೋಸ್ಕರ ಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಗ್ರಹಾಂತರ್ಗತನಾಗಿರತಕ್ಕ ಭಗವಂತನನ್ನು ಆರಾಧನೆ ಮಾಡ್ತೇವೆ. ಯಾಕೆಂದರೆ ಸೂಚನೆ ಕೊಟ್ಟು ಆ ಸೂಚನೆಯಿಂದ ನಾನು ಮಾಡಿದ ಪಾತಕ ಕಮ್ಮಿ ಆಗುವಂತೆ ಅನುಗ್ರಹ ಮಾಡುವ, ಆ ದೋಷ ಪರಿಹಾರ ಮಾಡುವಂಥ ದೇವರಿಗೋಸ್ಕರ. ಅದಕ್ಕೋಸ್ಕರ ನವಗ್ರಹ ಪೂಜೆ, ನವಗ್ರಹ ಹೋಮ, ನವಗ್ರಹ ಅಂತರ್ಗತನಾಗಿರತಕ್ಕಂಥ ಭಗವಂತನ ಆರಾಧನೆ ಮಾಡ್ತೇವೆ.